ನಮಸ್ತೆ ಎಲ್ರಿಗೂ, ನಾನು ಹಂಸ. ಇವತ್ತು ಮಸ್ಸೊಪ್ಪು ಸಾರು ಮಾಡ್ತಾ ಇದ್ದೇನೆ. ಬನ್ನಿ ನೋಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಸೊಪ್ಪು ರೆಡಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಇಲ್ಲಿ ಬೇಳೆ ನೆನೆಸ್ಕೊಳ್ಳೋಣ. ಈ ಸ್ಪೂನ್ ಸ್ವಲ್ಪ ದೊಡ್ಡದಿದೆ, ಇದರಲ್ಲಿ 2 ಸ್ಪೂನ್ ತೊಗರಿ ಬೇಳೆ, 1 ಸ್ಪೂನು ಮಸೂರ್ ದಾಲ್ ಅಂದರೆ ಕೆಂಪಗೆ ಬರುತ್ತಲ್ಲ ಆ ಬೇಳೆ. ನೀವು ಬೇಕಾದರೆ ಬರೀ ತೊಗರಿ ಬೇಳೆನೇ ತೊಗೋಬೋದು. 3 ಸ್ಪೂನ್ ಬೇಳೆ 100 ಗ್ರಾಮ್ ಆಗುತ್ತೆ. 100 ಗ್ರಾಮ್ ಬೇಳೆ ನೆನೆಸಿಟ್ಬಿಡೋಣ. 10 ನಿಮಿಷ ನೆನೆದ್ರೆ ಸಾಕು. ಹುಣಸೆಹಣ್ಣು, ಅರ್ಧ ನಿಂಬೆಹಣ್ಣಷ್ಟು ಹುಣಸೆಹಣ್ಣು ಅದು ನೆನೆಸ್ತಾ ಇದ್ದೀನಿ. ಇದು ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡೋಣ. ಸೊಪ್ಪು ರೆಡಿ ಮಾಡ್ಕೊಳ್ಳೋಣ. ಸೊಪ್ಪು, ಪಾಲಕ್ ಸೊಪ್ಪು ಅದು ಅರ್ಧ ಕಟ್ಟು, ಮೆಂತ್ಯ ಸೊಪ್ಪು ಅರ್ಧ ಕಟ್ಟು, ಸಬ್ಸಿಗೆ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ, ಇದನ್ನು ಒಂದು 1/4 ಕಟ್ಟಷ್ಟು. ಇದೆಲ್ಲ ಸೋಸಿಬಿಟ್ಟು ಇದು ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಟ್ ಮಾಡ್ಕೊಳ್ಳೋಣ. ತುಂಬ ಚಿಕ್ಕದಾಗಿ ಏನು ಕಟ್ ಮಾಡಬೇಕಾಗಿಲ್ಲ. ಇದು ಫೈನಲಿ ಮಸಿಯೋದ್ರಿಂದ ದಪ್ಪ ಕಟ್ ಮಾಡಿಕೊಂಡ್ರೂ ಸಾಕು. ಪಾಲಕ್ ಸೊಪ್ಪು ಹೀಗೆ ಎಲ್ಲ ಕಟ್ ಮಾಡಿ ಒಂದು ಟ್ರೇಯಲ್ಲಿ ಇಟ್ಕೋತೀನಿ. ಮೆಂತ್ಯ ಸೊಪ್ಪು, ಸ್ವಲ್ಪ ದೊಡ್ಡದಾಗಿರುತ್ತಲ್ಲ ಅದನ್ನು ಇಷ್ಟು ದಪ್ಪದಾಗಿ ಕಟ್ ಮಾಡಿಕೊಂಡ್ರೆ ಸಾಕು. ಸಬ್ಸಿಗೆ ಸೊಪ್ಪು, ಸೊಪ್ಪೆಲ್ಲ ಇವಾಗ ತುಂಬ ಚೆನ್ನಾಗಿ ಬರ್ತಾ ಇದೆ. ಮಳೆಗಾಲ ಅಲ್ವಾ, ತುಂಬ ಚೆನ್ನಾಗಿ ಸಿಗುತ್ತೆ ಇವಾಗ. ಒಂದು ಕುಕ್ಕರ್ ತೊಗೊಂಡು ಕುಕ್ಕರ್ಗೆ ಈ ಬೇಳೆ ನೆನೆಸಿಟ್ಟಿದ್ವಲ್ಲ, ಈ ಬೇಳೆ ಹಾಕ್ಕೊಳ್ಳೋಣ. ಈ ಬೇಳೆ ಹಾಕ್ಕೊಂಡು ಸೊಪ್ಪೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. 3 ಥರದ ಸೊಪ್ಪು ತೊಗೊಂಡಿದ್ದೀನಿ, ಅಷ್ಟು ಸೊಪ್ಪು ಇದಕ್ಕೆ ಹಾಕೋಣ. ಈಗ ಇದಕ್ಕೆ 1 ಈರುಳ್ಳಿ, 3 ಟೊಮೊಟೊ ತೊಗೊಂಡಿದ್ದೀನಿ, ಇದಿಷ್ಟು ಕಟ್ ಮಾಡಿ ಹಾಕೊಳ್ಳೋಣ. ಇದು ಅಷ್ಟೇ ದಪ್ಪ ಕಟ್ ಮಾಡಿದ್ರೆ ಸಾಕು. ಬೆಳ್ಳುಳ್ಳಿ 1 ಉಂಡೆ ತೊಗೊಂಡಿದ್ದೀನಿ. ಹುಣಸೆಹಣ್ಣು ನೆನೆಸಿಟ್ಟಿದ್ವಲ್ಲ ಆ ಹುಣಸೆಹಣ್ಣು ಇದರಲ್ಲೇ ಹಾಕ್ತೀನಿ. ಇದು ಮಸಿತೀವಲ್ಲ, ಹಾಗಾಗಿ ಅದು ಅದರಲ್ಲೇ ಬೆರ್ತೋಗುತ್ತೆ. ಸ್ವಲ್ಪ ನೀರು ಹಾಕಿಬಿಟ್ಟು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಇದಕ್ಕೆ ಲಿಡ್ ಕ್ಲೋಸ್ ಮಾಡಿ 3 ವಿಸಿಲ್ ಹಾಕ್ಸ್ಕೊಂಬಿಡೋಣ. ಹಿಮೋಗ್ಲೋಬಿನ್ ಕಮ್ಮಿ ಇರೋವಂಥವ್ರಿಗೆ ಸೊಪ್ಪು ತುಂಬ ಒಳ್ಳೆಯದು. ಸೊಪ್ಪನ್ನು ಯಥೇಚ್ಛವಾಗಿ ಉಪಯೋಗಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಕುಕ್ಕರ್ ಕೂಗ್ತಾ ಇದೆ ನೋಡಿ. ಇದು ಬೆಂದಿದೆ, ಚೆನ್ನಾಗಿ ಬೆಂದಿದೆ. 3 ಕೂಗಿಸಿದ್ದೀನಿ. ಇದು ಚೆನ್ನಾಗಿ ಮಸಿಬೇಕು. ಇವಾಗ ಇದೀಗ ಚೆನ್ನಾಗಿ ಎಲ್ಲ ಕೂಡ್ಕೊಳ್ಳೋ ಹಾಗೆ ಚೆನ್ನಾಗಿ ಮಸಿಬೇಕು. ಇದಕ್ಕೆ 2 ಸ್ಪೂನ್ ಸಾರಿನ ಪುಡಿ ಹಾಕ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಇದು ಹಾಕಿ ಚೆನ್ನಾಗಿ ಮಸಿಬೇಕು. ತುಂಬ ಚೆನ್ನಾಗಿ ಎಲ್ಲ ನೈಸ್ ಆಗಬೇಕು. ಇದು ಕಾಯಿ ತುರಿ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಮಸಿಬೇಕು ಕ್ಲೀನಾಗಿ. ನೋಡಿ, ಇವಾಗ ಇದಾಗಿದೆ. ಚೆನ್ನಾಗಾಗಿದೆ. ಇದು ಕುಕ್ಕರಲ್ಲಿದೆ, ಒಂದು ಪಾತ್ರೆಗೆ ಹಾಕ್ಕೊಳ್ತೀನಿ. ಈಗ ಇದನ್ನ ಚೆನ್ನಾಗಿ ಕುದಿಸ್ಬೇಕು. ಕುದಿಸ್ಕೊಂಡು ಇದಕ್ಕೆ ಗಮ್ಮಂತ ಒಂದು ಒಗ್ಗರಣೆ ಕೊಡಬೇಕು. ಮುದ್ದೆ, ರೈಸು, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. 2 ಸ್ಪೂನು ಆಯಿಲ್ ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸಾಸಿವೆ, ಒಣಮೆಣಸಿನ್ಕಾಯಿ ಇದು ಒಗ್ಗರಣೆ ಕೊಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸಾಂಬಾರು ರೆಡಿ ಆಯಿತು. ನೋಡಿ, ರೆಡಿ ಆಗಿದೆ. ಈಗ ಒಂದು ತಟ್ಟೆಗೆ ಸರ್ವ್ ಮಾಡ್ತಾ ಇದ್ದೇನೆ. ಜೊತೆಯಲ್ಲಿ ಒಂದು ಹಪ್ಪಳ ಇಟ್ಕೊಂಡು ಊಟ ಮಾಡಿ, ತುಂಬ ಅದ್ಭುತವಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊಪ್ಪಿನ ಸಾಂಬಾರು, ಮುದ್ದೆ, ರೈಸು ಎಲ್ಲ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.